ಸೇರಿಯಾನೆ. ಸುಜಾತ ಅವಳ ಕುತ್ತಿಗೆಗೆ ಏನಾದ್ರೂ ತೊಂದರೆ ಇದೆಯಾ? ಕುತ್ತಿಗೆಗೆ ತೊಂದರೆ? ಸುಜಾತ, ಹೌದು, ಸುಜಾತಳ ಕುತ್ತಿಗೆಗೆ. ಸುಜಾತ ನಿನ್ನ ಜೀವನ ಬದಲಾಯಿತು. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. 10 ವರ್ಷಗಳಿಂದ ನಿನ್ನ ಕುಟುಂಬಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ. ಎಲ್ಲ ರಾತ್ರಿಯಲ್ಲಿ ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಿ. ಆದರೆ ಇಂದು ಯೇಸು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿದ್ದಾರೆ. ನಿನ್ನ ಪ್ರಾರ್ಥನೆಯ ಉತ್ತರವಾಗಿದೆ. ಇವರ ಜೀವನಕ್ಕೆ ಬದಲಾವಣೆ ಬಂದಿರುವುದು. ನೋಡಿ, ಇವಳು ಇವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಳು. ಆದರೆ ದೇವರ ಸ್ಪರ್ಶನ ಇವನಿಗೆ ದೇವರು ಇವಳ ಹೆಸರನ್ನು ನನಗೆ ತೋರಿಸಿಕೊಟ್ಟರು. ನಾನು ಎಂದಿಗೂ ಇವಳನ್ನು ನನ್ನ ಜೀವನದಲ್ಲಿ ಕಂಡವನಲ್ಲ. God told me it starts with yes. ದೇವರು ನನಗೆ ಹೇಳ್ತಾ ಇದ್ದಾರೆ, ಹೆಸರು ಪ್ರಾರಂಭಿಸುವುದು X. I was started reading it. ನಾನು ಇದನ್ನು ಓದಲು ಪ್ರಾರಂಭಿಸಿದೆ. It is Sujata. ಇದು ಸುಜಾತ. Receive your healing. ಸ್ವೀಕರಿಸು ನಿನ್ನ ಸೌಖ್ಯ. It's a big miracle. ದೊಡ್ಡ ಅದ್ಭುತ. Divine touch. ದೈವಿಕವಾದ ಸ್ಪರ್ಶನೆ. ಅಳಬೇಡ, ಅಳಬೇಡ, ಅಳಬೇಡ. ದೇವರಲ್ಲಿ ಮಾತನಾಡು. Speak to the Lord. ದೇವರಲ್ಲಿ ಮಾತನಾಡು. Speak to the Lord. ದೇವರಲ್ಲಿ ಮಾತನಾಡು. Who is that family praying and fighting to get a road? ನೋಡಿ, ಒಂದು ರಸ್ತೆಗೋಸ್ಕರ ಕಚ್ಚಾಡ್ತಾ ಇರುವ, ಪ್ರಾರ್ಥನೆ ಮಾಡಿ ಒಂದು ರಸ್ತೆ ಆ ಹೆಸರಿನಲ್ಲಿ ಜಗಳ ನಡೀತಾ ಇರುವ ಕುಟುಂಬದವರು ಯಾರು? ಅವರು ಯಾರು? Praying for a road. ಒಂದು ರಸ್ತೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರ ಮನೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ದಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದವರು ಯಾರು? ಹೌದು, ಅಲ್ಲೇ ಇದ್ದಾರೆ. ಬೇಗ ಮುಂದೆ ಬಾ. അണ്ണ മലയാളം സംസാരിക്കുമോ? മലയാളം മലയാളം ഭാഷ. എന്നാ ആക്സിഡന്റ്? ಏನು ಆಕ್ಸಿಡೆಂಟ್ ಅದು? ಸ್ಕೂಟರ್ ಸ್ಕಿಡ್ ಆಯ್ತು. ಇವಿടെയാ പോയി ഇടിച്ചേ? ಇಲ್ಲಿ ಹೋಗಿ എത്ര നാളായി? ಎಷ್ಟು ಕಾಲ? 6 മാസം. 6 ತಿಂಗಳ ಹಿಂದೆ. ಅದು കഴിഞ്ഞ് ಕೈ ಹೋಗಿಲ್ಲ. ಅದರ ನಂತರ ಕೈ ಸರಿ ಒಮ್ಮೆ ഒരു പ്രശ്നമില്ല. ಯಾವತ್ತೊಂದು ഇല്ല ഇല്ല. ഹല്ലേലൂയ. കുന്തസ്തേല മോലി കവരാദത്തെ കാലത്തുന്ന. I know the power of the cross. ಶಿಲುಬೆಯ ಶಕ್ತಿ. This rhythm will follow you. When you go home, ನೀವು ಮನೆಗೆ ಹೋಗುವಾಗ this anointing will flow like a river with you. ನದಿಯ ಹಾಗೆ ಇದು ನಿಮ್ಮ ಜೀವನದಲ್ಲಿ ಅಭಿಷೇಕವಾಗಿ ಬರುತ್ತದೆ. പാട് ടീച്ചറെ, പാട് സാറേ, എല്ലാരും പാട്. ಎಲ್ಲರೂ ಸೇರಿ ಆಡಿ, ಎಲ್ಲರೂ ಸೇರಿ ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಸೇರಿ ಆಡಿ.
യേശു എന്റെ കർത്താവാണ്, യേശു എന്റെ രാജാവാണ്, 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 യേശു എന്റെ കർത്താവാണ്. ജീസസ് യേശു ഇത് പറയാം. Let me explain like this. Okay. ಇದನ್ನು ಈ ರೀತಿ ವಿವರಿಸ್ತೇನೆ. Sit for 5 minutes. ಕುಳಿತುಕೊಳ್ಳಿ. Sit for 5 minutes. You can stand here. ನೀವು ಹಾಗೆ ಅಲ್ಲೇ ನಿಂತುಕೊಳ್ಳಿ. You can stand here. ನೀವು ಹಾಗೆ ಅಲ್ಲೇ ನಿಂತುಕೊಳ್ಳಿ. Okay. Your mom, everybody came? She's here? Oh. Praise God. They came for the Mysore meeting. ಮೈಸೂರಿನಿಂದ ಬಂದಿದ್ದೀರಿ. They came for the Mysore meeting. ಮೈಸೂರು And that mother got a wonderful deliverance. ನೋಡಿ, ಮೈಸೂರಿನಲ್ಲಿ ಧ್ಯಾನ ಕೂಟ ನಡೆಸಿದಾಗ ಈ ತಾಯಿಗೆ ಅದ್ಭುತಕರವಾಗಿ ಬಿಡುಗಡೆ ಬಂತು. She has 2 daughters. ಅವರಿಗೆ 2 ಹೆಣ್ಣು ಮಕ್ಕಳು. One is there and one is. ಒಬ್ಬಳು ಇಲ್ಲಿದ್ದಾಳೆ, ಒಬ್ಬಳು ಅಲ್ಲಿದ್ದಾಳೆ. Hallelujah. Hallelujah. I know them. ನನಗೆ ಗೊತ್ತು ಅವರ ಪರಿಚಯ. Praise God. Praise God. I still remember when I was praying in Mysore with the Father Maria Savior in that Mysore Diocese Convention. ಮೈಸೂರು The glory of the Lord was resting on you. ನೋಡಿ, ದೇವರ ಮಹಿಮೆ ಮೈಸೂರು ಧರ್ಮ ಕೇಂದ್ರದ ಧ್ಯಾನ ಕೂಟ ನಡೆಸ್ತಾ ಇದ್ದಾಗ ದೇವರ ಮಹಿಮೆ ಅವರ ಮೇಲೆ ಇಳಿದು ಬಂತು. Hallelujah. Hallelujah. Today I am praying again that the next level of glory may come upon you. ದೇವರ ಇನ್ನೊಂದು ಮಹಿಮೆ ನಿಮ್ಮ ಮೇಲೆ ಬರಲಿಕ್ಕಿದೆ. ದೇವರ ಇನ್ನೊಂದು ಹಂತದ ಮಹಿಮೆ. Hallelujah. Hallelujah. On the cross, you need to understand this. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. This is very, very important. ಇದು ಅತಿ ಮುಖ್ಯವಾದದ್ದು. When Jesus died on the cross, it is not simply somebody was hanged on the cross and brutally wounded and murdered. It's not simply like that. ನೋಡಿ, ಯೇಸು ಸ್ವಾಮಿ ಮರಣಗೊಂಡದ್ದು ಒಂದು ಸರ್ವಸಾಧಾರಣವಾಗಿ ಅಲ್ಲ. ಗಾಯಗೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಅದು ಸರ್ವಸಾಧಾರಣವಾಗಿ ಇರುವಂತ ಒಂದಲ್ಲ. You need to understand this picture very, very clear. ನೀವು ಈ ಪಿಕ್ಚರ್ ಅನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. When Jesus died on the cross, ಯೇಸು ಶಿಲುಬೆಯಲ್ಲಿ ನೇತಾಡಿದಾಗ he was presenting ಆತನ ಸಾನ್ನಿಧ್ಯ the sinful man, ಪಾಪಕರವಾದ ಮನುಷ್ಯನಲ್ಲಿ sinless. ಪಾಪರಹಿತಗೊಳಿಸಿದೆ. So there was a divine exchange. ಅಲ್ಲಿ ಆಗಿದೆ ದೈವಿಕವಾದ ಬದಲಾವಣೆ ಬಂದಿರುವುದು. My sins were transferred on the body of Jesus, and the righteousness, the holiness of Jesus was transferred into me. ನನ್ನ ಪಾಪ ಯೇಸು ಸ್ವಾಮಿಯ ಮೇಲೆ ಹೊತ್ತು ಆತನಲ್ಲಿರುವ ನೀತಿ ಮತ್ತು ಪರಿಶುದ್ಧತೆ ನನ್ನ ಮೇಲೆ ಬಂತು. Hallelujah. 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 Jesus became sin for our sins. ಯೇಸು ಸ್ವಾಮಿ ಪಾಪಗ್ರಸ್ತರಾದರು ನಮ್ಮ ಪಾಪಕ್ಕಾಗಿ. And I become righteous in Christ Jesus. ನಾನು ಯೇಸುವಿನ ಮೂಲಕ ನೀತಿವಂತನಾದೆ. Jesus was presenting us. That's what we read in Colossians chapter 1 verse 22. ಅದಲ್ಲವೇ ಒಂದು ಕೊಲೋಸಿ 1:22 ಓದುತ್ತಿರುವುದು. ಒಂದು ಕೊಲೋಸಿ ಅಲ್ಲ, ಕೊಲೋಸಿ ಒಂದೇ ಒಳ್ಳು. ಕೊಲೋಸಿ 1ನೇ ಅಧ್ಯಾಯ 22. Hallelujah. Hallelujah. I know Kannada very well, okay? That's what we read in Colossians chapter 1 verse 22. ಕೊಲೋಸಿ 1:22 ಹೇಳುತ್ತಿರುವುದು, He was presenting us ಆತನು ನಮಗೋಸ್ಕರ ಸಾನ್ನಿಧ್ಯಗೊಂಡು blameless, ದೋಷರಹಿತರು, reprovable. You can read that. ಕೊಲೋಸಿ 1:22. ನೀವು ಪವಿತ್ರರು, ನಿಷ್ಕಳಂಕರು, ದೋಷರಹಿತರು ಆಗಿರುವಂತೆ, ಪವಿತ್ರರು, holy, ನಿಷ್ಕಳಂಕರು, blameless, ದೋಷರಹಿತರು, ನಿಷ್ಕಳಂಕರು. Hallelujah. Hallelujah. He has given a new consciousness. ಆತನು ಹೊಸ ಒಂದು ಪ್ರಜ್ಞೆ ಕೊಡ್ತಾ ಇದ್ದಾರೆ. He has made us sincere, though we were not sincere. ನೋಡಿ, ನಾವು ನಿಷ್ಕಳಂಕರಾಗಿದ್ದೇವೆ. Hallelujah. Hallelujah. That sincerity, ಆ ನಿಷ್ಕಳಂಕತೆ,
we lose through the sin.